ಆಕಿನ ಜೋಪಾನ ಮಾಡಿ ಸ್ನೇಹ ಭಾವದಿಂದ ಆಕಿನ ಮ್ಯಾಗ ಪ್ರೇಮ ಇಟ್ಟಾರ. ಹೌದು. ಕೆಲವು ದಿವಸ ಆದ ಬಳಿಕ ತಾಯಿ ಇಲ್ಲಿ ತನ ನಮ್ಮ ಊರಾಗ ಬಂದಿದಿ, ಹಂಗೆ ಹೋಗುದು ಬೇಡ, ನಿಂದೊಂದು ಪವಾಡ ನಮ್ಮಲ್ಲಿ ಇಲ್ಲ ಅಂತ ಹೇಳಿ ಆ ಊರಾನ ಮಂದಿಯಲ್ಲಿ ಗುಂದಗಿ ಒಳಗ ಗುಡಿ ಕಟ್ಸ್ಯಾರ. ಹೌದು ಹೌದು. ಅದೇ ಗುಂದಗಿ ಮಾಡ್ಕೊಂಡು ಬರ್ತ ಮನುಗುಳಿಯಾಗ ಅಂದಿವಿ ನೋಡು, ಸಿದ್ಧರದಾರ ಎಲ್ಲೆಲ್ಲಿ ಪವಾಡ ಮಾರ್ಯಾರ ಅಲ್ಲೆಲ್ಲಿ ಒಂದು ಗುಡಿ ಆಗ್ಯಾವ ಅವರು. ಹಂಗೆ ಮೆಸುವತ್ತ ಮತ್ತ ಈ ಕಡೆ ಬಂದಾರ ಸರ. ಈ ಕಡೆ ಇದು ಕರೆಕ್ಟ್ ಉತ್ತರ. ಮತ್ತ ಮೈಸೂವತ್ತ ಬಂದಾರ, ಇಲ್ಲೇ ಒಂದು ಸಣ್ಣ ಇಂಜೆಕ್ಷನ್ ಕೊಡು ಮಾಸ್ತಾರ. ಇಲ್ಲಿ ಜನ್ನವನ ದವಡೆಗೆ ಬಂದ್ ಸಿಕ್ಕಾನ, ಅಲ್ಲೇ ಒಂದ್ ಚೆಕಿಂಗ್ ಮಾಡೋಣ. ಮಾಡ್ರಿ, ಅಲ್ಲಿ ಚೆಕ್ ಮಾಡ್ರಿ, ಸುಮ್ಮಂತೂ ಟೆಸ್ಟ್ ಮಾಡೋಣಲ್ಲ. ಒಂದು ಮನುಗುಳಿ ಒಂದು ಗುಂದಿಗೆ ಅವ್ರು ಹೇಳ್ಯಾರ. ಹೌದು. ಇನ್ನೊಂದು ಊರಾಗ ಗುಡಿ ಅದಕ್ಕೆಂದು. ಇನ್ನೊಂದು ಊರಾಗ ಗುಡಿ ಮಾಡ್ಯಾಳ. ಆ ಗುಡಿ ಜಾತನಾಗ ಹಬ್ಬ ಹಾಕ್ಯಾಳ ಜನ್ನವ್ ತಾಯಿ. ಯಾವ ದೇವ್ರಿಗೆ ತಂದ ಹಬ್ಬ ಮಾಡ್ಯಾಳ ಅದೊಂದು ಹೇಳ ಮಾಸ್ತಾರ ಮುಂದಿನ ಸಂಧಿ. ಯಾವ ದೇವ್ರಿಗೆ ತಂದ ಹಬ್ಬ ಮಾಡ್ಯಾಳ? ಇದು ಪ್ರಶ್ನೆ ಅಲ್ಲ, ನೋಡೋಣ ಎಷ್ಟು ಮೆಮರೀಸ್ ಹುಟ್ಟದ ಒಂದ್ ಚೆಕ್ ಮಾಡ್ಬೇಕಾಗ್ಯದ. ಕೈಯ ಎಟ್ಟು ಪಾರ್ ತುಂಬ್ಯಾದ. ಹೌದು. ಯಾವ ದೇವ್ರನ್ನ ತಂದ ಆಕಿ ಹಬ್ಬ ಹಾಕ್ಯಾಳ ಜನ್ನಮ್ಮ ತಾಯಿ. ಆ ಊರಾಗ ಸದ್ಯ ನಡೆದದಿ. ನಡೆದದ. ಇದು ಇಲ್ಲಿದೆ ಟೆಸ್ಟಿಂಗ್ ಮಾಡೋಣ ಮಾಸ್ತಾರ. ಟೆಸ್ಟ್ ಮಾಡ್ರಿ, ಮಾಡೇಬೇಕಲ್ಲ ಮತ್ತೆ. ಹೌದು. ಅವನಿಗೆ ಇರ್ಲಿ. ಜಗತ್ತದೊಳಗ ವಿದ್ಯಾನಂತದ ಶ್ರೇಷ್ಠದ ಭೂಮಂಡಲದೊಳಗೆ ಎಷ್ಟು ಹುಟ್ಟ್ಯಾವ ನೋಡಿ ಎಲ್ಲಾ ವಿದ್ಯಾದೇವ. ಹೆಂಗ ವಿದ್ಯಾ ದೊಡ್ಡ ರಗಳೆ ಮದಗೊಂಡ ಮುತ್ತೆ ಅವರು ಸಿದ್ಧರತ್ನ ಅನಿಸ್ಕೊಂಡ್ರು. ಎಲ್ಲಾ ಅಂಶದ ಸಂತತಿಗೆ ಗುರು ಆದರು. ಹೌದು. ನೀವು ಹೇಳುದು ಮತ್ತಿಗೆ ನಾವು ತಪ್ಪು ಅನ್ನಂಗಿಲ್ಲ. ನಮ್ಮ ಮದಗೊಂಡ ಮುತ್ತೆ ಅಂತ ಹೇಳಿದ ಹಿಂಗಿಲ್ಲ. ನಿಮ್ಮವ್ರು ಯಾರದು ಹೇಳಿದ್ರೆ ಸತ್ಯಕ್ಕೆ ಸತ್ಯ ಅನ್ನೋ ಮಗ ಇದನ್ನ. ಹೌದು ಹೌದು. ಖರೆ ಮದಗೊಂಡ ಮುತ್ತೆ ಅವರು ಸಿರ್ವಾಳ ಹುಳಿ ಮುತ್ಯಾಗ ಗುರು ಮಾಡ್ಕೊಂಡಾರ. ಇದು ಯಾಕೆ ಮುಚ್ಚಿಟ್ಟಿ ಗುರುಜಿ? ಮತ್ ಹಿಂದೆ ಯಾಕೆ ಇಟ್ಟಿದು? ಮದಗೊಂಡ ಮುತ್ತೆ ಅವ್ರು ಸಾಲಿ ಕಲ್ತೀನಿ ಅನ್ಬೇಡ. ಮದಗೊಂಡ ಮುತ್ತೆ ನನ್ನ ವಯಸ್ಸು 12 ವರ್ಷ ಇತ್ತು. ಮದಗೊಂಡ ಮುತ್ತೆ ಒಂದು 25 ವರ್ಷ ವಯಸ್ಸು ಅಲ್ಲಿ ಹಿಡಿದು ಅವ್ರು ಕೂಡ ಎಣ್ತಾನ ನಂದು. ಹೌದು ಹೌದು. 36 ವರ್ಷ ನನ್ನ ವಯಾಗಿಸ್ತಾನ. ಮದಗೊಂಡ ಮುತ್ಯಾಗ ತಿಂಗಳದಾಗ ಒಮ್ಮರೆ ಭೇಟಿ ಆಗಿದ್ರ. ನಾನು ಶಿಕ್ಷಣ ಮದಗೊಂಡ ಮುತ್ಯಾನ ಕೈಯಾಗ್ಯಾವ. ಹೌದು ಹೌದು. ಮದಗೊಂಡ ಮುತ್ಯ ಸಾಲಿನೂ ಕಲ್ತಾನ. ಸಾಲಿ ಬಿಟ್ಟು ಕಬ್ಬಿನ ತೋಡಿ ಹೋಗ್ಯಾನ ಸಾಂಗಲಿ ಜಿಲ್ಲಾಕ್. ಎಲ್ಲಾ ಮಾಡ್ಯಾರೆ. ಕೊನೆಗೆ ಬಂದು ಶಿರ್ವಾಳ ಅಜ್ಜನಂತೆ ಹೋಗಿ ಗುರು ಮಾಡ್ಕೊಂಡಾರ ಮದಗೊಂಡ ಮುತ್ಯ. ಮದಗೊಂಡ ಮುತ್ಯಾಗ ಗುರು ಅದಾನ. ಎಲ್ಲ ನಮ್ಮಲ್ಲಿ ಸುದ್ದಿ ಸಾರ್ತದ. ನೀವು ಸುಮ್ಮೊಂದ್ ಅರ್ಧ ಮುಚ್ಚಿಟ್ಟಾರ್ದ ತೆರಿಬೇಡ್ರಿ ಅಂತ ಇಟ್ಟು ಹೇಳುದು. ಎಟ್ ಹೇಳುದು ಸ್ವಚ್ಛ ಹೇಳುದು. ಹೇಳಿದ್ರೆ ಸ್ವಚ್ಛ ಹೇಳ್ಬೇಕು. ಅದಕ್ಕೆ ಹಿಂದೂ ಇರ್ಬೇಡ ಮುಂದೂ ಇರ್ಬೇಡ ಹಿಂಗ್ ಹೇಳ್ರಿ. ಸುಮ್ಮಲಿಕರ ಹವಾ ಹೊಡುದಿಲ್ಲ. ಯಾಕಂದ್ರೆ ಬುದ್ಧಿಯಾಗ 3 ಮಂದಿ ಅರ. ಯಾರ್ಯಾರಿಪ್ಪ? ಒಬ್ಬ ಸಾಂಕಾಮ್ಯ, ಒಬ್ಬ ನಿಕಾಮ್ಯ, ಒಬ್ಬ ವಾಡ್ಕಾಮ್ಯ ಅಂತ. ಹೌದು ಹೌದು. 3 ಮಂದಿ. ಸಾಂಕಾಮ್ಯ ಅಂದ್ರೆ ಮರಾಠಿದಾಗ ನಿಮ್ಗೆ ಹೇಳ್ತದ್ರ ವರ್ಣನ. ಸಾಂಕಾಮ್ಯ ಅಂದ್ರೆ ಹೇಳದಟ್ಟೆ ಮಾಡವ ಮಗ ಅವ. ಹೇಳದಟ್ಟೆ. ನಿಕಾಮ್ಯ ಅಂದ್ರೆ ಒಟ್ಟ ಯಾನು ಮಾಡೋದಿಲ್ಲ. ವಾಡ್ಕಾಮ್ಯ ಅಂದ್ರೆ ಹೇಳೋದಕ್ಕಿಂತ ಹೆಚ್ಚಿಗೆ ಒಂದ್ ಹೇಳಿದ್ರೆ 2 ಮಾಡೋದು. ಇವು ಬುದ್ಧಿದವ್ರ ಪ್ರಕಾರ. ಸಾಂಕಾಮ್ಯ ಅವ್ ಬುದ್ಧಿ ಇಲ್ದ ಹೆಂಗ್ ಮಾಡ್ತಾವ ನೋಡ್ರಿ. ಎಟ್ ಹೇಳ್ದಟ್ ಮಾಡ್ತಾವ. ಅತ್ತಿ ಮನಿ ಸಸಿ ಇದಳು. ಅತ್ತಿ ಹೇಳ್ದಳು ಸಸಿಗೆ. ಏನ್ ಹೇಳ್ಯಾನ್ರಿಪ್ಪ ಅತ್ತಿ? ಶಾಂತ ನಾ ಹೋಗಿಸಿಂದ ಅಲ್ಲಿ ಸಾವುಕಾರ ಹೊಲ್ದಾಗ 5 ಪಲ್ಲಕ್ಕಿ ಭೇಟಿ ಮಾಡ್ಯಾರ. ರಾತ್ರಿ ಎಲ್ಲಾ ಪಲ್ಲಕ್ಕಿ ಕುಡ್ಸ್ಯಾರ. ಒಲಿ ಮ್ಯಾಗ ಹಾಲು ಇಟ್ಟಿದ ಬೆಕ್ಕ ಬತ್ತಂದ್ರ ನೆದರಿಡು ಅತ್ ಹೇಳ್ಯಾಳ. ಅತ್ತಿ ಹೇಳಿದಳು ಶಾಂತಾಗ. ಸಸಿಗೆ ಒಲಿ ಮ್ಯಾಗ ಹಾಲು ಇಟ್ಟಿದ ದರ್ಶನ ಮಾಡಿ ಬರುಸ್ತಾನ. ಒಂದ್ ಜರ ನೆದರಿಡು. ಈಕಿ ಕೂತಳಪ್ಪ ಕಾಟಿನ ಮ್ಯಾಗ. ಕಾಟಿನ ಮ್ಯಾಗ ಕೂತಳು. ಬೆಕ್ಕೆ ಬರ್ಲಿಲ್ಲ. ಹಾಲು ಥಂಡಗಾಗಿ ಭಗವಾನ ನಾಯಿ ಬಂದ್ ಹಾಲೇ ಕುಡ್ದು ಹೋಯ್ತು. ಎಲ್ಲ ಹಾಲು ಕುಡ್ದು ಹೋಯ್ತು. ಅತ್ತಿ ಬಂದಂದಳು, ಯಾನ ಶಾಂತ ನಿನಗ ನೆದರಿಡು ಅಂದಿದ ಬೆಕ್ಕ ಬರ್ತದೇನು? ಅತ್ತಿ ಎಲ್ಲಿ ಹೋಗಿರಿ, ಇಲ್ಲೇ ಕೂತಿದ ಕಾಟನಾಗೆ. ಬೆಕ್ಕಿಗೆ ನೆದರಿಟ್ಟದ, ಬೆಕ್ಕೆ ಬಂದಿಲ್ಲ ಅಂದಳಕಿ. ಬೆಕ್ಕೆ ಬಂದಿಲ್ಲ ಒಟ್ಟ. ಅಲ್ಲ ಭಗವಾನ್ಯಾಗ ಹಾಲೇ ಇಲ್ಲಲ್ಲ, ನಾಯಿ ಕುಡ್ದತ್ತಿ ಅಂದಳಕಿ. ನಾಯಿ ಕುಡ್ದದ. ನೀನು ಬಾಯಾಗ ಮಾಡಿ ತುಂಬ್ರಿ, ನಿನಗೆ ಬೆಕ್ಕ ಅಟ್ಟೆ ಮಾಡಕಿ. ನಿನ್ನ ಬುದ್ಧಿ ಇಂತ ಬುದ್ಧಿಗಳು ಗೆಡಿಗಳೇ ಇದ್ರ ಅಂತ ಹೇಳಿ ಆತಿ ಬೈದಳತ. ಸೊಸಿಗೆ ಬೈದಳಕಿ. ಎಂತ ಬುದ್ಧಿದು. ಇದು ಹೇಳದಟ್ಟು ಮಾಡೋದು ಸಾಂಕಾಮ್ಯ. ಇನ್ ನಿಕಾಮ್ಯ. ಅದೇ ಹೆಂಗ? ಈ ಸಾವುಕಾರನಂತ ಮನುಷ್ಯ ಒಬ್ಬ ಹೇಳ್ತಪ್ಪ. ಏನತ್ತ? ಅಲ್ಲಿ ಕ್ರಾಸಿಂಗ್ ಕಬ್ಬೂರು ಕ್ರಾಸಿಂಗ್ ಅಳಗೋಡಿ ಹನುಮಂತ ಮಾಸ್ತರ್ ಬಂದನು. ಮೋಟರ್ ಸೈಕಲ್ ಹೋಗಿ ಕರ್ಕೊಂಡ್ ಬಾ. ಕರ್ಕೊಂಡ್ ಬರ್ರಿ ಅವ್ನಿ. ಅಲ್ರಿ ಸರ್ ಅವ್ರ ಇನ್ನ ಬಂದಿತ್ತಿಲ್ಲ ಅಂದ್ರೆ ಹೆಂಗ? ಬಂದಾನು. ಫೋನ್ ಹಚ್ಚಾನ. ಇಳ್ದಾರ ಅಲ್ಲಿ ಹಾದಿಗ ಗೇಟ್ದಾಗ ಅದಾರ. ಇಲ್ರಿ ಅಲ್ಲೇ ಗೇಟ್ದಾಗ ಇಳ್ದಾರ ಮುನ್ಸಿ ಇಳಿದ್ರ ಅಂದ್ರೆ ಹೆಂಗ? ನನಗ್ ಫೋನ್ ಹಚ್ಚಾರ ಅಲ್ಲಿ ಅದಾರ ಹೋಗು. ಇಲ್ರಿ ಮತ್ತೆ ಯಾರು ಕೂಡ ಕೂತ್ ಬಂದಿರಂದ್ರಿ ಹೆಂಗ?
ಇಲ್ಲೇ ತಿಪ್ಪಲು ಹೇಳುದು ಮಗ ಹಾ ಹಾ ಗಾಡಿ ತಗೊಂಡು ಮುಂದೆ ಹೋಗುದಿಲ್ಲ. ಹೌದು ಹೌದು 108 ತಿಪ್ಪಲು ಇಲ್ಲೇ ಹೇಳವ ಇವ ನಿಕಾಮ್ಯ. ಹಾ ಹಾ ಇವನಿ ಕಾಮ್ಯ ಇನ್ನು ವಾಡ್ಕಾಮ್ಯ ಅದು ಹೆಂಗ ಮನ್ಯಾಗ ಮುದುಕಿ ಜೀವಕ್ಕೆ ಬಂದು ಬಿದ್ದಾವ. ಹಾ ಹಾ ಮನ್ಯಾಗ 6 ತಿಂಗಳಿಗೆ ಒಂದು ಗುಳಿಗೆ ಹಾಕ್ತಿರೋದಕ್ಕಿಗೆ ಗುಳಿಗೆ ತರ್ಲಾಕ್ ಔರಂಗಾಬಾದಕ್ ಹೋಗ್ತಿರು. ಹಾ ಹಾ ಎಲ್ಲಿ ಔರಂಗಾಬಾದಕ್ಕ ಹೌದು ಹುಡುಗ ನಿನ್ನಂತವಿದ್ದ ಹಾ ಹಾ ಏನ್ ಹೇಳ್ತಿದ ಮೊಮ್ಮಗನಿಗೆ ಕಳಿವ್ಯಾರ ಹಾ ಹಾ ಮೊಮ್ಮಗನಿಗೆ ಗುಳಿಗೆ ತೊಗೊಂಡ್ ಬರೋ ಔರಂಗಾಬಾದಕ್ ಹೋಗ್ಯತ್ತ. ಹಾ ಹಾ ಅವ ಹೋಗ್ಯಾನ ಮಗ ಮುದುಕಿ 90 ವರ್ಷನ ವಯ ಇತ್ತು. ಗುಳಿಗೆ ತೊಗೊಂಡು ಅಟ್ಟೆ ಬರ್ಬೇಕಿಲ್ರಿ ಹಾ ಹೆಚ್ಚಿಗೆ ಮಾಡವ ಇವ ಬರಕೋರ 3 ಮೀಟರ್ ಅರಿವಿನೂ ತಂದತ್ತವ. ಹಾ ಸಂಗಟ ಬರೋನ ಮಂದಿ ಕೇಳ್ತು ಮಗನ ಗುಳಿಗೆ ತೊಗೊಂಡ್ ಬಂದಿದೆವು ಬಿಳಿ ಅರಿವಿ ಯಾಕೆ ತಂದ್ಯೋ. ಹಾ ಹಾ ಯಾನ್ ಭರೋಸ ಅಂದವ. ಏನ್ ಭರೋಸದ ಈ ಗುಳಿಗೆ ತಿಂದ 6 ತಿಂಗಳದಾಗ ಸತ್ತಳಂದ್ರ ಮತ್ತ ಅರಿವಿಗೆ ಅಲ್ಲಿ ಹೋಗ್ಬೇಕಲ್ಲ ಅಂದವ. ಚಿಲ್ಲಾಕ್ ತಂದಿಟ್ಟಿದ ಶಿಲ್ಲಾಗ್ ತಂದಿಟ್ಟಿದ ಹಿಂಗ್ ಬುದ್ಧಿದ್ ಬರ್ತದ್ರಿ ಸರ್. ವಿದ್ಯಾ ಇತ್ತಂದ್ರ ಜ್ಞಾನ ವಿದ್ಯಾ ಮಹತ್ವಿಂದದ. ಹೌದು ಹೌದು ಪ್ರಭು ರಾಮಚಂದ್ರ ವಶಿಷ್ಠನಲ್ಲಿ ವಿದ್ಯಾ ಕಲ್ತ. ಹಾ ವಿಶ್ವಾಮಿತ್ರ ಬಂದು ದಶರಥ ರಾಜ ಹೇಳ್ದ ದಶರಥ ಏನು ನಿನ್ನ ರಾಮ ಲಕ್ಷ್ಮಣ 2 ಮಕ್ಕಳು ಕೊಡು. ನನ್ನ ಹೋಮ ಯಜ್ಞ ನಡೆದ ಅರಣ್ಯದೊಳಗ ಹೋಮ ಯಜ್ಞಕ್ಕೆ ಕೊರ್ತಿ ಬಂದದ ತಡ್ಕ ರಾಕ್ಷಸ್ತಿ ಬಂದ್ ಕಿಸಿನ ವಿಧ್ವಂಸ ಮಾಡ್ಲಾಕತ್ತಾಳ ಅವ್ರಿಗೆ ಹಸುಗುಟ್ಟಂದ. ದಶರಥ ರಾಜ ಅಂದಯ್ಯಪ್ಪ ಗುರುಗಳೇ ಸಣ್ಣ ಮಿಡಿಕ ಸೌತಿಕಾಯಿಗಂತ ಎಳಿ ನಾನು ಸುವರ್ಣ ಕುಮಾರ ಮಕ್ಕಳದಾವ. ಹೌದು ಹೌದು ಏನ್ ಮಾಡು ತಡ್ಕ ರಾಕ್ಷಸ್ತಿಗಿ ಹಾ ಹಾ ಇವನು ಬ್ಯಾಡ ನಾನೇ ಬರ್ತೀನಂದವ. ನಾನೇ ಬರ್ತೀನಿ 3 ವರ್ಷದಿನ ದೇವಾತ್ರ ಬಾಜುಲೆ ಯುದ್ಧ ಆಡಿದ ನಾ ಬರ್ತೀನಿ ಗುರುವಿಗಂದ. ನೀ ಬೇಡ ಅಂದವ. ಹಾ ಹಾ ನೀ ಬೇಡ ನಿನ್ನ ಕೈಲಿ ನಿಗೂ ಮಾತಿಲ್ಲ ಹುಚ್ಚ. ನನ್ನ ಅಂತ್ಯಾಗ ರಗಡು ಬುದ್ಧಿ ಅದ. ಅವ್ರ ಕಣ್ಣು ತೆರೆದ್ರ ಸುಟ್ಟು ಹೋಗಿತೀನಿ ಖರೆ ಇದ್ರ ಹಿಂದಿನ ಕುಡುಪ ಬೇರೆ ನಿನ್ನ ಮಕ್ಕಳಿಗೆ ಕೊಟ್ಟು ಹಚ್ಬಿಟ್ಟು ನಾನ್ ನೋಡ್ತೀನಿ ಅಂದವ. ಹಾ ಹಾ ನಾನ್ ನೋಡ್ತೀನಿ. ಪ್ರಭು ರಾಮಚಂದ್ರಗ ಲಕ್ಷ್ಮಣಗ ಕರ್ಕೊಂಡು ಹೋಗಿ ಕಾಮ್ಯಕೋಣದಾಗ ಯಜ್ಞ ಆಗೋ ಸಮಯದಾಗ ಸೂರ್ಯ ಯಮುನಾ ಶರಯೂ ಹೊಳಿ ದಾಟದ. ಹಾ ಶರಯೂ ಹೊಳಿ ಒಳಗ ಝಳಕ ಮಾಡಿ ಪ್ರಭು ರಾಮಚಂದ್ರಗ ಲಕ್ಷ್ಮಣಗ ಇದರಾ ಬಿದರ ಕುಂಡ್ರಶಾನ. ಹಾ ಹಾ ಇದ್ರ ಬೆದ್ರ ಸೂರ್ಯ ಉದಯ ಆಗ್ಯದ. ಹಾ ರಾಮ ಲಕ್ಷ್ಮಣಗ ಬಲ ಮತ್ ಅತಿ ಬಲ ವಿದ್ಯಾ ಯಾರು ಕೊಟ್ಟಾರಂದ್ರ ವಿಶ್ವಾಮಿತ್ರ ಕೊಟ್ಟಾನ. ಅತಿ ಬಲ ಮತ್ತ ಬಲ ವಿದ್ಯಾ ಕೊಟ್ಟಾನ. ಅತಿ ಬಲ ಅಂದ್ರ ಬೇಕಾದ ಮಿತಿ ಮೀರಿ ಮಾಡಂತ ವಿದ್ಯಾ ಅವನಿಗೆ ಕೊಟ್ಟಾನ ಅಂತ ಹೇಳಿ 14 ವರ್ಷದ ಲಕ್ಷ್ಮಣ ಉಪವಾಸ ನಿತ್ತಾನೋ ಗುರುಜಿ. ಹೌದು ಬಂದ್ರ ಹಿಂಗ ಬರ್ಬೇಕು ಬೆಣ್ಣೆನ ಕೂದಲು ಸಳ ಹೊರಗ. ಇವ್ರು ಕೂದಲಿ ಬೆಣ್ಣೆ ಹಚ್ಕೊಂತಾರ ಅವ್ರು ಇವ್ರು. ರಾಮಗ ಬಲ ಅನಂತ ವಿದ್ಯಾ ಕೊಟ್ಟ ಲಕ್ಷ್ಮಣಗ ಅತಿ ಬಲ ಅನಂತ ವಿದ್ಯಾ ಕೊಟ್ಟ. ಹೌದು ಬಲದ ಜೀವದ ಹಿಂದೆ ಸುಬಾಹು ಮತ್ತ ಮಾರೀಚ ರಾಕ್ಷಸಿಗೆ ಹೊಡೆದ ಕೊಂದ್ ಹೋಗದ. ಹೌದು ಹೌದು ರಾಕ್ಷಸಿಗೆ ಗೊತ್ತಾಯ್ತು ತಡ್ಕಾಗ ಹಾ ಹಾ ಏನಂತ ನನ್ನ ಅಣ್ಣತಂಬ್ರಿಗೆ ಯಾರು ಹೊಡೆದ್ರ ಅಂತ ಹೇಳಿ ಜಿಗದ ಬಂದಳು. ಒಂದೇ ಬಾಣಿನ ಒಳಗೆ ತಡ್ಕ ರಾಕ್ಷಸಿಗೆ ಹೊಡೆದು ವಿಶ್ವಾಮಿತ್ರನ ಯಜ್ಞ ಸಾಧಾರ ಮಾಡ್ಯಾನ. ಇದು ವಿದ್ಯಾದ ಬಲ ಅದ. ಹೌದು 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 ಇದು ವಿದ್ಯಾದ ಬಲ ವಿದ್ಯಾದ ಬಲ ಅದ. ಬರೇ ಬುದ್ಧಿ ಅದಂದ್ರ ನಡೆಯಂಗಿಲ್ಲ. ನಿನ್ನಲ್ಲಿ 100 ಚೀಲ ಜ್ವಾಳ ಅವತ್ ಹೇಳಿ ಅವ್ ನೋಡಿ ಕೂತ್ರ ನಡೆಯಂಗಿಲ್ಲ. ನುಸಿತಿತ್ತಾವ ನುಸಿ ಹತ್ತಾವ ರೊಟ್ಟಿ ಮಾಡಂತ ಬುದ್ಧಿ ವಿದ್ಯಾ ಬೇಕು. ಹೌದು